ಕಾಡೆಮ್ಮೆ ಅಥವಾ ಕಾಡುಕೋಣ. ಕಾಡೆಮ್ಮೆ ಅಥವಾ ಕಾಡುಕೋಣ ಅತಿದೊಡ್ಡ ಸಸ್ತನಿ. ಇವುಗಳು ಸುಮಾರು 907 kgಯಷ್ಟು ತೂಗುತ್ತದೆ ಮತ್ತು 6 ಅಡಿ ಎತ್ತರವಿರುತ್ತವೆ. ಇವು ಕಾಡಿನಲ್ಲಿ ಬೆಳೆಯುತ್ತವೆ ಮತ್ತು ಅತ್ಯಂತ ಶಕ್ತಿಶಾಲಿ ಮತ್ತು ದೃಢವಾದ ದೇಹವುಳ್ಳ ಜೀವಿಗಳು. ಇವು ಕಾಡು ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಮತ್ತು ಅವುಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ. ಎಮ್ಮೆ. ಎಮ್ಮೆ ಬೋವಿನ್ ಕುಟುಂಬದ ಸದಸ್ಯ. ಇದನ್ನು ವೈಜ್ಞಾನಿಕವಾಗಿ ಬುಬಾಲಸ್ ಬುಬಾಲಿಸ್ ಎಂದು ಕರೆಯಲಾಗುತ್ತದೆ. ಭಾರತೀಯ ಮೂಲದವುಗಳಾದ ಇವು ದಕ್ಷಿಣ ಏಷ್ಯಾದಾದ್ಯಂತ ವ್ಯಾಪಕವಾಗಿ ಹರಡಿದೆ ಮತ್ತು ಗ್ರಾಮೀಣ ಜಾನುವಾರು ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಎಮ್ಮೆಗಳು ವಿಧೇಯ ಪ್ರಾಣಿಗಳು, ದೀರ್ಘಕಾಲ ಬದುಕುತ್ತವೆ ಮತ್ತು ಮುಖ್ಯವಾಗಿ ಉಷ್ಣವಲಯದ ದೇಶಗಳಲ್ಲಿ ಕಂಡುಬರುತ್ತವೆ. ಅವುಗಳು ಭವ್ಯವಾದ ಕೊಂಬುಗಳನ್ನು ಹೊಂದಿವೆ ಮತ್ತು ಸಾಮಾನ್ಯವಾಗಿ ಹಾಲು ಉತ್ಪಾದನೆಗೆ ಬಳಸಲಾಗುತ್ತದೆ. ಒಂಟೆ. ಒಂಟೆಗಳು ಮುಖ್ಯವಾಗಿ ಮರುಭೂಮಿಗಳಲ್ಲಿ ಕಂಡುಬರುತ್ತವೆ ಮತ್ತು ಈ ಪ್ರಾಣಿಗಳನ್ನು ಸುಲಭವಾಗಿ ಸಾಕಬಹುದು. ಒಂಟೆಗಳನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಮತ್ತು ಅವು ಸಾಮಾನ್ಯವಾಗಿ ದಿನಗಳವರೆಗೆ ನೀರು ಕುಡಿಯದೆ ಬದುಕಬಲ್ಲವು. ಚಿಂಪಾಂಜಿ. ಚಿಂಪಾಂಜಿಗಳು ಮೂಲತಃ ಆಫ್ರಿಕಾದ ಉಷ್ಣವಲಯದ ಕಾಡುಮೃಗಗಳು. ಅವುಗಳು ಮಾನವರೊಂದಿಗೆ ನಿಕಟ ಸಂಬಂಧ ಹೊಂದಿರುವ ದೊಡ್ಡ ಮಂಗಗಳಾಗಿವೆ. ಅವುಗಳು ಸಂಕೀರ್ಣವಾದ ಸಾಮಾಜಿಕ ರಚನೆಗಳನ್ನು ಪ್ರದರ್ಶಿಸುತ್ತವೆ, ಉಪಕರಣಗಳನ್ನು ಬಳಸುತ್ತವೆ ಮತ್ತು ಅವುಗಳ ಆನುವಂಶಿಕ ರಚನೆಯು ಅಥವಾ DNA ಸುಮಾರು 98.7% ಮಾನವರನ್ನು ಹೋಲುತ್ತವೆ. ಮಾನವರು ಚಿಂಪಾಂಜಿಗಳನ್ನು ಹೆಚ್ಚು ಬೇಟೆಮಾಡುತ್ತಿದ್ದು ಅವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಅವುಗಳನ್ನು ಅಳವಿನಂಚಿನಲ್ಲಿರುವ ಪ್ರಾಣಿಗಳೆಂದು ಪಟ್ಟಿ ಮಾಡಲಾಗಿದೆ. ಹಸು. ಹಸು ತನ್ನ ಸೌಮ್ಯ ಸ್ವಭಾವಕ್ಕೆ ಹೆಸರುವಾಸಿಯಾದ ಸಾಕುಪ್ರಾಣಿ. ಇದು ದೊಡ್ಡ ದೇಹ, 4 ಕಾಲುಗಳು ಮತ್ತು 2 ಕೊಂಬುಗಳನ್ನು ಹೊಂದಿದೆ. ಹಸುಗಳು ಸಸ್ಯಾಹಾರಿ ಪ್ರಾಣಿಗಳು ಮಾನವ ಕುಲಕ್ಕೆ ವಿವಿಧ ಪ್ರಯೋಜನಗಳನ್ನು ಒದಗಿಸುತ್ತವೆ. ಪೌಷ್ಟಿಕಾಂಶದ ಪ್ರಮುಖ ಮೂಲವಾದ ಹಾಲನ್ನು ಹಸುಗಳಿಂದ ಪಡೆಯಲಾಗುತ್ತದೆ. ಹೆಚ್ಚುವರಿಯಾಗಿ, ಹಸುವಿನ ಸಗಣಿಯು ಸಮೃದ್ಧ ಗೊಬ್ಬರ, ಇಂಧನ ಮತ್ತು ಕಾಗದದ ಉತ್ಪಾದನೆಗೆ ಕಚ್ಚಾ ವಸ್ತುವಾಗಿ ಕಾರ್ಯನಿರ್ವಹಿಸುತ್ತದೆ. ಜಿಂಕೆಗಳು. ಜಿಂಕೆಗಳು ಸೆರ್ವಿಡೆ ಕುಟುಂಬಕ್ಕೆ ಸೇರಿದ ಆಕರ್ಷಕ ಸಸ್ಯಾಹಾರಿ ಸಸ್ತನಿಗಳಾಗಿವೆ. ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಇವುಗಳು ಕಂಡುಬರುತ್ತವೆ. ಅವು ತಮ್ಮ ವಿಶಿಷ್ಟವಾದ ಕೊಂಬುಗಳಿಗೆ ಹೆಸರುವಾಸಿಯಾಗಿದೆ. ಈ ಕೊಂಬುಗಳನ್ನು ಸಾಮಾನ್ಯವಾಗಿ ಗಂಡು ಜಿಂಕೆಗಳು ಹೊಂದಿರುತ್ತವೆ. ಜಿಂಕೆಗಳು ತಮ್ಮ ಚುರುಕುತನ ಮತ್ತು ವಾಸನೆ ಮತ್ತು ಶ್ರವಣದ ತೀಕ್ಷ್ಣ ಪ್ರಜ್ಞೆಗೆ ಹೆಸರುವಾಸಿಯಾಗಿದೆ. ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಅದು ಅವುಗಳಿಗೆ ಸಹಾಯ ಮಾಡುತ್ತದೆ. ಅವು ಪ್ರಕೃತಿಯಲ್ಲಿ ಮೇಯುತ್ತಾ ನಿರ್ಣಾಯಕ ಪರಿಸರದ ಪಾತ್ರಗಳನ್ನು ನಿರ್ವಹಿಸುತ್ತವೆ. ಅವುಗಳು ಪರಿಸರ ವ್ಯವಸ್ಥೆಗಳ ಸಮತೋಲನಕ್ಕೆ ಕೊಡುಗೆ ನೀಡುತ್ತವೆ. ಕತ್ತೆ. ಕತ್ತೆಯನ್ನು ವೈಜ್ಞಾನಿಕವಾಗಿ ಈಕ್ವಸ್ ಆಫ್ರಿಕನಸ್ ಅಸಿನಸ್ ಎಂದು ಕರೆಯಲ್ಪಡುತ್ತದೆ. ಇದು ಕುದುರೆಯ ಕುಟುಂಬ. ಈಕ್ವಿಡೆಯ ಪಳಗಿದ ಸದಸ್ಯ. ಅದು ಉದ್ದವಾದ ಕಿವಿಗಳು ಮತ್ತು ಜೋರಾಗಿ ಕೂಗುವ ಧ್ವನಿಗೆ ಹೆಸರುವಾಸಿಯಾಗಿದೆ. ಕತ್ತೆಗಳು ತಮ್ಮ ಶಕ್ತಿ, ಖಚಿತ ಪಾದ ಮತ್ತು ಕಠಿಣ ಪರಿಸರಕ್ಕೆ ಹೊಂದಿಕೊಳ್ಳುವ ಕಾರಣದಿಂದಾಗಿ ಸಾರಿಗೆ, ಕೃಷಿ ಕೆಲಸ ಮತ್ತು ಒಡನಾಟಕ್ಕಾಗಿ ಇತಿಹಾಸದುದ್ದಕ್ಕೂ ಬಳಸಲ್ಪಟ್ಟಿವೆ. ಆನೆ. ಆನೆಗಳು ಭವ್ಯ ಹಾಗೂ ದೈತ್ಯವಾದ ಪ್ರಾಣಿಗಳಾಗಿದ್ದರೂ, ಆನೆಗಳು ಹಣ್ಣುಗಳು ಮತ್ತು ವಿವಿಧ ಸಸ್ಯ ಭಾಗಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಅವು ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವ ಅತಿದೊಡ್ಡ ಸಸ್ತನಿಗಳಾಗಿವೆ. ಜಿರಾಫೆ. ಜಿರಾಫೆಗಳು ಅತಿ ಎತ್ತರದ ಭೂ ಪ್ರಾಣಿಗಳಾಗಿವೆ. ಅವು ಉದ್ದನೆಯ ಕುತ್ತಿಗೆಗೆ ಹೆಸರುವಾಸಿಯಾಗಿವೆ. ಅವು ಸಸ್ಯಾಹಾರಿಗಳು, ಪ್ರಾಥಮಿಕವಾಗಿ ಮರಗಳಿಂದ ಎಲೆಗಳು ಮತ್ತು ಮೊಗ್ಗುಗಳನ್ನು ತಿನ್ನುತ್ತವೆ. ಗಂಡು ಜಿರಾಫೆಗಳು ತಮ್ಮ ತಲೆಯ ಮೇಲೆ ಆಸ್ಸಿಕೋನ್ಗಳನ್ನು ಅಥವಾ ಕೊಂಬಿನಂತಹ ರಚನೆಗಳನ್ನು ಹೊಂದಿರುತ್ತವೆ. ಇವುಗಳನ್ನು ತಮ್ಮ ಹಿಂಡುಗಳಲ್ಲಿ ಪ್ರಾಬಲ್ಯವನ್ನು ಸ್ಥಾಪಿಸಲು ಹಾಗೂ ಜಗಳವಾಡಲು ಬಳಸುತ್ತವೆ. ಮೇಕೆ ಅಥವಾ ಆಡು. ಆಡುಗಳು ತಮ್ಮ ಕುತೂಹಲ ಮತ್ತು ಚುರುಕು ಸ್ವಭಾವಕ್ಕೆ ಹೆಸರುವಾಸಿಯಾದ ಸಾಕುಪ್ರಾಣಿಗಳಾಗಿವೆ. ಅವು ಸಸ್ಯಾಹಾರಿಗಳು, ಸಾಮಾನ್ಯವಾಗಿ ಹುಲ್ಲು, ಎಲೆಗಳು ಮತ್ತು ಸಸ್ಯಗಳನ್ನು ಮೇಯುತ್ತವೆ. ಆಡುಗಳನ್ನು ಸಾಮಾನ್ಯವಾಗಿ ಅವುಗಳ ಹಾಲು, ಮಾಂಸ ಮತ್ತು ಬಟ್ಟೆಗಳಲ್ಲಿ ಮತ್ತು ವಸ್ತ್ರ ವಿನ್ಯಾಸಗಳಲ್ಲಿ ಉಪಯೋಗಿಸುವ ನಾರಿನಂಥ ವಸ್ತುಗಳಿಗಾಗಿ ಸಾಕಲಾಗುತ್ತದೆ. ಗೊರಿಲ್ಲಾ. ಗೊರಿಲ್ಲಾಗಳು ಅತಿದೊಡ್ಡ ಸಸ್ತನಿಗಳಾಗಿವೆ ಮತ್ತು ಮೂಲತಃ ಆಫ್ರಿಕಾ ದೇಶಕ್ಕೆ ಸೇರಿದವುಗಳಾಗಿವೆ. ಇವುಗಳು ದೃಢವಾದ ರಚನೆ ಮತ್ತು ವಿಶಿಷ್ಟವಾದ ಕಪ್ಪು ತುಪ್ಪಳಕ್ಕೆ ಹೆಸರುವಾಸಿಯಾಗಿದೆ.
ಇವು ಹೆಚ್ಚು ಬುದ್ಧಿವಂತ ಜೀವಿಗಳು ಮತ್ತು ಮೂಲತಃ ಸಸ್ಯಾಹಾರಿಗಳು, ದಟ್ಟವಾದ ಕಾಡುಗಳಲ್ಲಿ ವಾಸಿಸುತ್ತವೆ, ಅಲ್ಲಿ ಅವುಗಳು ಪ್ರಬಲವಾದ ಸಿಲ್ವರ್ಬ್ಯಾಕ್ ಗಂಡು ಗೊರಿಲ್ಲಾದ ನೇತೃತ್ವದಲ್ಲಿ ಒಂದು ಸಂಘಟಿತ ಕುಟುಂಬದ ಭಾಗವಾಗಿ ಗುಂಪಾಗಿ ವಾಸಿಸುತ್ತವೆ.